ನಮಸ್ಕಾರ ಸ್ನೇಹಿತರೆ, ನಮ್ಗೆಲ್ಲ ಗೊತ್ತು ಇವತ್ತು ಶಬ್ದ ಕೇಳಿಸ್ತಾ ಇದೆ ನೋಡಿ. ಇಂಡಕ್ಷನ್ ಸ್ಟವ್ ಅಡಿಗೆ ಮಾಡಿದೀವಿ ಆಲ್ರೆಡಿ. ಸಾರು ತಯಾರಿದೆ. ಇಂಡಕ್ಷನ್ ಸ್ಟವ್ ಅಲ್ಲೇ ನಮ್ದು ನೋಡಬಹುದು ಸ್ಟೀಲ್ ಕುಕ್ಕರ್ಸ್ ನ ಇಟ್ಟಿದೀವಿ. ಇದರಲ್ಲಿ ಎರಡು ಅಡ್ವಾಂಟೇಜಸ್. ಒಂದು, ಅಲ್ಯೂಮಿನಿಯಂ ಅಲ್ಲಿ ಒಂದಿಷ್ಟು ಕೆಮಿಕಲ್ಸ್ ಇರುತ್ತೆ. ಆ ಕೆಮಿಕಲ್ಸ್ ರಿಯಾಕ್ಷನ್ ಇಂದ ಒಂದಿಷ್ಟು ದೇಹದಲ್ಲಿ ಬದಲಾವಣೆಗಳು ಬರ್ಬೋದು ಮತ್ತು ರೋಗಗಳು ಬರ್ಬೋದು. ಇನ್ನೊಂದು, ಸ್ಟೀಲು ತುಂಬಾ ಒಳ್ಳೆಯದು ಅಂತ ಏನಲ್ಲ, ಒಂದು ಮಟ್ಟದಲ್ಲಿ ಒಳ್ಳೆಯದು, ಅದರಲ್ಲಿರುವಂತಹ ಕೆಮಿಕಲ್ ರಿಯಾಕ್ಷನ್ಸ್ ಕಮ್ಮಿ ಆಗ್ಬೋದು. ಹಾಗಾಗಿ ಸ್ಟೀಲ್ ಪಾತ್ರೆಗಳನ್ನ ಉಪಯೋಗಿಸಿದಾಗ ನಿಮಗೆ ರೋಗ ರುಜಿನಗಳು, ಕ್ಯಾನ್ಸರ್ಸ್ ಇನ್ನೊಂದು ಮತ್ತೊಂದು ಬರೋದು ಕಮ್ಮಿ ಆಗ್ಬೋದು. ಇನ್ನೊಂದು, ಇವಾಗಿನ ತುರ್ತು ಪರಿಸ್ಥಿತಿಯಲ್ಲಿ ಇಸ್ರೇಲ್ ಮತ್ತು ಇರಾನಿನ ಯುದ್ಧದ ಮಧ್ಯ ಒಂದು ನಿಮಿಷ ಇವತ್ತೇನು ಈ ಇಂಧನ ಸಮಸ್ಯೆಯನ್ನು ನಾವು ನೋಡ್ತಾ ಇದ್ದೀವಿ. ಭಾರತೀಯರು ನಮಗೆ ತುಂಬಾ ಪುರಾತನದಿಂದಲೂ ನಾವು ಒಲೆ ಅಡಿಗೆಗಳನ್ನ ಮತ್ತು ಕಟ್ಟಿಗೆ ಸೌದೆಗಳ ಮುಖಾಂತರ ಅಡಿಗೆ ಮಾಡಿ ನಮ್ಮ ತಾಯಂದಿರಿಗೆ, ನಮ್ಮ ಅಕ್ಕಂದಿರಿಗೆಲ್ಲ ಅಭ್ಯಾಸ. ಈಗಿನ ಜನರೇಷನ್ ಆಫ್ಟರ್ 90ರ ದಶಕದ ನಂತರ ನಮಗೆಲ್ಲ ಈ ಗ್ಯಾಸ್ನ ಒಂದು ಪರಿಚಯ ಆಗಿ ಅತಿ ಹೆಚ್ಚಾಗಿ ಬಳಸುವಂತ ಪ್ರವೃತ್ತಿ ಬಂದು 2000 ನಂತರ ಎಲ್ಲಾ ಮನೆಗಳಿಗೂ ಗ್ಯಾಸ್ ತಲುಪುವಂತ ಕೆಲಸ ಆಗಿ, ಮತ್ತು ಈ ಮಧ್ಯೆ ಬಂದಂತ 10 ವರ್ಷ ಕೆಳಗಡೆ ಬಂದಂತ ಕೇಂದ್ರ ಸರ್ಕಾರದ ಒಂದಿಷ್ಟು ಯೋಜನೆಗಳು ಮುಖಾಂತರ ಪ್ರತಿ ಮನೆಗೂ ಗ್ಯಾಸ್ ತಲುಪುವಂತ ವ್ಯವಸ್ಥೆ ಆಗಿದೆ. ಆದರೆ ಇವತ್ತು ಇಡೀ ವಿಶ್ವಕ್ಕೆ ಈ ಗ್ಯಾಸಿನ ಸಮಸ್ಯೆ ಬಂದಿದೆ. ಅದರ ಜೊತೆಯಲ್ಲಿ ಭಾರತವು ಹೊರತಾಗಿಲ್ಲ. ಇವತ್ತು ನಾವು ಸಹ ಸಹಜವಾಗಿ ಗ್ಯಾಸ್ ನೋಡಿ, ನಮ್ಮ ಮನೆಯಲ್ಲಿ 2 ಸಿಲಿಂಡರ್ ಇದೆ. 2 ಸಿಲಿಂಡರ್ ಖಾಲಿ, 2 ಸಿಲಿಂಡರ್ ಅಲ್ಲೂ ಗ್ಯಾಸ್ ಇಲ್ಲ. ನಮ್ಮ ಮನೇಲಿ ಗ್ಯಾಸ್ ಇಲ್ಲ ಅಂತ ನಾನು ನಿಜವಾಗಲೂ ಒಂದು ಕ್ಷಣನೂ ಬೇಜಾರು ಮಾಡ್ಕೊಂಡಿಲ್ಲ, ಭಯನೂ ಪಡ್ಕೊಂಡಿಲ್ಲ. ಯಾಕಂದ್ರೆ ಸ್ನಾನಕ್ಕೆ ಇವಾಗ ಸಹಜವಾಗಿ ಬಿಸಿಲುಗಾಲ ಇದೆ, ಅಷ್ಟೊಂದು ಬಿಸಿನೀರಿನ ಅವಶ್ಯಕತೆ ಇರಲ್ಲ. ಆದ್ರೂ ಬಿಸಿನೀರು ಬೇಕು ಅಂದ್ರೆ ಒಂದು 780 ರೂಪಾಯಿ ಕೊಟ್ಟು ಬಜಾಜಿದ ಒಂದು ಇದು ತಗೊಂಡಿದ್ದೀನಿ, ವಾಟರ್ ಹೀಟರ್ ತಗೊಂಡಿದ್ದೀನಿ. ಅದಿದೆ. ನನಗೆ ಬಿಸಿನೀರು ಬೇಕು ಅಥವಾ ಏನಾದ್ರು ತುರ್ತಾಗಿ ಏನಾದ್ರು ಮಾಡಬೇಕು, ಕಾಫಿ ಟೀ ಬೇಕು. ನಾವು ಸಹಜವಾಗಿ ಇವಾಗ ಈ ಹಾಲು ಮತ್ತು ಸಕ್ಕರೆ ಬೆರೆಸಿ ಕಾಫಿ ಕುಡಿಯುವಂತ ಪ್ರವೃತ್ತಿ, ಟೀ ಕುಡಿಯುವಂತ ಪ್ರವೃತ್ತಿ ಬಿಟ್ಟಿದೀವಿ. ಈಗ ನಮ್ದು ಏನಿದ್ರು ಬ್ಲಾಕ್ ಕಾಫಿ ಕುಡಿದೀವಿ, ಒಂದ್ ಸ್ವಲ್ಪ ನಿಂಬೆಹಣ್ಣು ಬೆರೆಸ್ಕೊಂಡು. ಹಾಗಾಗಿ ಇದನ್ನ ತಗೊಂಡಿದೀವಿ. ಬಟರ್ಫ್ಲೈ ಅವ್ರದ್ದು ವಾಟರ್ ಕೆಟ್ಲಿ, ಇದರಿಂದ ನೀರನ್ನ ಬಿಸಿ ಮಾಡ್ತೀವಿ. ಎಷ್ಟು ಅದ್ಭುತವಾಗಿ ಬಿಸಿ ಆಗುತ್ತೆ ನೋಡಿ. ಬಿಸಿ ನೀರು ಅಬೆ ಎದ್ದೇಳ್ತಾ ಇದೆ, ನೋಡ್ತಾ ಇರ್ಬೋದು ನೀವು. ಬಿಸಿ ನೀರು ಇಲ್ಲಿ ಸಿದ್ಧ ಆಯ್ತು. ಮತ್ತೆ ಇಂಡಕ್ಷನ್ ಸ್ಟವ್, ನಮ್ಮಲ್ಲಿ ಗ್ಯಾಸ್ ಸ್ಟವ್ ಇದೆ, ಬಟ್ ಗ್ಯಾಸ್ ಇಲ್ಲದೆ ಇರೋದ್ರಿಂದ ಅದನ್ನ ಆನ್ ಮಾಡಿಲ್ಲ. ಇದು ಇಂಡಕ್ಷನ್ ಸ್ಟವ್. ಇದು ತಗೊಂಡು 5 ವರ್ಷ ಆಯ್ತು, 5-6 ವರ್ಷ ಆಗ್ತಾ ಬಂತು. ಇಂಡಕ್ಷನ್ ಸ್ಟವ್ ಅಲ್ಲಿ ಅನ್ನನೂ ಮಾಡಿದ್ದೀನಿ, ಸಾರು ಮಾಡಿದ್ದೀನಿ. ಬಿಕಾಸ್ ಮಕ್ಕಳ ರಜೆ ಇರೋದ್ರಿಂದ ಮನೆಯವರೆಲ್ಲ ಔಟಿಂಗ್ ಹೋಗಿದ್ದಾರೆ. ಲೈಕ್ ನಮ್ಮ ತಾತನ ಊರಿಗೆ ಹೋಗಿದ್ದಾರೆ.